ಹಾಲೆಲೂಯ. ನಾವೆಲ್ಲರೂ ಇವತ್ತಿನ ಈ 6ನೇ ದಿನದ ಮೊದಲನೇ ಸೆಕ್ಷನಲ್ಲಿ ಸರ್ವಶಕ್ತನಾದ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕಾಗಿ ಬಂದಿರುವುದಕ್ಕಾಗಿ ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಾಲೆಲೂಯ. ಒಂದು ಪ್ರಾರ್ಥನೆ ಮೂಲಕ ನಾವೆಲ್ಲರೂ ಇವತ್ತಿನ ಆರಾಧನಾ ಗೀತೆಗಳನ್ನು ಹಾಡಿಕೊಳ್ಳೋಣ. ಜೀಸಸ್. ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, ನಿಮಗೆ ಸ್ತೋತ್ರ. ಮಹೋನ್ನತನೇ, ನಿನಗೆ ಸ್ತೋತ್ರ. ಪವಿತ್ರಾತ್ಮನೇ, ನಮ್ಮ ಮಧ್ಯದಲ್ಲಿ ಆಳ್ವಿಕೆ ಮಾಡಿರಿ. ನಮ್ಮ ಸ್ವರಕ್ಕೆ ನೀವೇ ಸ್ವರವಾಗಿದ್ದು ನಮ್ಮ ಶಾರೀರಿಕ ಎಲ್ಲ ಕರ್ತನೆ ಬಲಹೀನತೆ ನಿನ್ನ ಕೈಲಿ ಕೊಡ್ತಾ ನಿಮ್ಮ ಪರಿಶುದ್ಧಾತ್ಮನ ಬಲದಿಂದ ಮಾತ್ರ ನಮ್ಮನ್ನು ಚಲಿಸಿರಿ. ಬಂದಂತಹ ಕರ್ತನೆ ಒಬ್ಬೊಬ್ಬರನ್ನು ಆಶೀರ್ವದಿಸಿರಿ. ಕರ್ತನೆ, ನಿನ್ನನ್ನು ಹೊಗಳಿ ಹಾಡುವುದಕ್ಕಾಗಿ ಒಂದೊಂದು ರಾಗಗಳಲ್ಲಿ ನಿನ್ನ ಮಹಿಮೆ ಇಳಿದು ಬರಲಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಒಂದು ರಾಗವನ್ನು ಹಾಡಿಕೊಳ್ಳೋಣ. ನಂಬಿಕೆ ಹೆಜ್ಜೆ ಹಾಡಿನ ಪುಸ್ತಕದಲ್ಲಿ ಇರುವಂಥ 6ನೇ ಹಾಡು, ಯೇಸು ನನ್ನಲ್ಲಿ ಇರಲು ನನ್ನ ಗೂಡಾರವು ವಿಸ್ತಾರವಾಯಿತು ಎಂಬ ಒಂದು ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ನಾವೆಲ್ಲರೂ ಇರುವ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ. ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಈ ಮುಂಜಾನೆ ಜಾವದಲ್ಲಿ ನಾವು ಇರುವ ಸ್ಥಳದಲ್ಲಿ ಕೈಗಳು ತಟ್ಟಿ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಯೇಸು ನನ್ನಲ್ಲಿ ಇರಲು, ಯೇಸು ನನ್ನಲ್ಲಿ ಇರಲು ನನ್ನ ಗುಡಾರ ವಿಸ್ತಾರವಾಯಿತು. ಯೇಸು ನನ್ನಲ್ಲಿ ಇರಲು, ಯೇಸು ನನ್ನಲ್ಲಿ ಇರಲು ಫಲವೃಕ್ಷದಂತೆ ನಾ ಹರಡಿದೆ. ಯೇಸು ನನ್ನಲ್ಲಿ ಇರಲು, ಯೇಸು ನನ್ನಲ್ಲಿ ಇರಲು ನನ್ನ ಗುಡಾರ ವಿಸ್ತಾರವಾಯಿತು. ಯೇಸು ನನ್ನಲ್ಲಿ ಇರಲು, ಯೇಸು ನನ್ನಲ್ಲಿ ಇರಲು ಫಲವೃಕ್ಷದಂತೆ ನಾ ಹರಡಿದೆ. ಥ್ಯಾಂಕ್ ಯು ಲಾರ್ಡ್. ಕಳೆದುಕೊಂಡ ಆಸ್ತಿಯನ್ನು, ಕಳೆದುಕೊಂಡ ಬಂಧುಗಳನ್ನು, ಕಳೆದುಕೊಂಡ ಆಸ್ತಿಯನ್ನು, ಕಳೆದುಕೊಂಡ ಬಂಧುಗಳನ್ನು ಪಡೆದೆ ಪಡೆದೆ ಪಡೆದೆ. ಯೇಸು ನನ್ನಲ್ಲಿ ಬರಲು ಎಲ್ಲ ಪಡೆದೆ 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 ಪಡೆದೆ. ಯೇಸು ನನ್ನಲ್ಲಿ ಬರಲು ಎಲ್ಲ ಪಡೆದೆ. ಯೇಸು ನನ್ನಲ್ಲಿ ಇರಲು, ಯೇಸು ನನ್ನಲ್ಲಿ ಇರಲು ನನ್ನ ಗುಡಾರ ವಿಸ್ತಾರವಾಯಿತು. ಯೇಸು ನನ್ನಲ್ಲಿ ಇರಲು, ಯೇಸು ನನ್ನಲ್ಲಿ ಇರಲು ಫಲವೃಕ್ಷದಂತೆ ನಾ ಹರಡಿದೆ. ಯೇಸು ನನ್ನಲ್ಲಿ ಇರಲು, ಯೇಸು ನನ್ನಲ್ಲಿ ಇರಲು ನನ್ನ ಗುಡಾರ ವಿಸ್ತಾರವಾಯಿತು. ಯೇಸು ನನ್ನಲ್ಲಿ ಇರಲು, ಯೇಸು ನನ್ನಲ್ಲಿ ಇರಲು ಫಲವೃಕ್ಷದಂತೆ ನಾ ಹರಡಿದೆ. ಸಂತೋಷವಾಗಿ ಉತ್ಸಾಹವಾಗಿ ಕೈಗಳು ತಟ್ಟಕ್ಕಾಗುತ್ತಾ? ಸಾಕಾಗೋದಿಲ್ಲ. ನಿಮ್ಮ ಶಬ್ದ ಹೆಚ್ಚಾಗಿ ನಿಮ್ಮ ಕೈಗಳನ್ನು ತಟ್ಟುವಾಗಲೇ ನಿಮ್ಮ ನರನಾಡಿಗಳಲ್ಲಿ ದೇವರ ಪ್ರಸನ್ನತೆ ಈ ಬೆಳಗಿನ ಜಾವದಲ್ಲಿ ಇಳಿದು ನಿಮ್ಮನ್ನು ಸ್ವಸ್ಥತೆ ಮಾಡುವಂಥದ್ದಾಗಿದೆ. ಕಳೆದುಕೊಂಡ
ಶಾಂತಿಯನ್ನು ಕಳೆದುಕೊಂಡ ಬಂಧುಗಳನ್ನು ಕಳೆದುಕೊಂಡ ಶಾಂತಿಯನ್ನು ಕಳೆದುಕೊಂಡ ಪ್ರೀತಿಯನ್ನು ಗಳಿಸಿದೆ 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 ಯೇಸು ನನ್ನಲ್ಲಿ ಬರಲು ಎಲ್ಲ ಗಳಿಸಿದೆ 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 ಯೇಸು ನನ್ನಲ್ಲಿ ಬರಲು ಎಲ್ಲ ಗಳಿಸಿದೆ ಯೇಸು ನನ್ನಲ್ಲಿ ಇರಲು ಯೇಸು ನನ್ನಲ್ಲಿ ಇರಲು ನನ್ನ ಗುಡಾರ ವಿಸ್ತಾರವಾಯಿತು ಯೇಸು ನನ್ನಲ್ಲಿ ಇರಲು ಯೇಸು ನನ್ನಲ್ಲಿ ಇರಲು ಫಲವೃಕ್ಷದಂತೆ ನ ಹರಡಿದೆ ಯೇಸು ನನ್ನಲ್ಲಿ ಇರಲು ಯೇಸು ನನ್ನಲ್ಲಿ ಇರಲು ನನ್ನ ಗುಡಾರ ವಿಸ್ತಾರವಾಯಿತು ಯೇಸು ನನ್ನಲ್ಲಿ ಇರಲು ಯೇಸು ನನ್ನಲ್ಲಿ ಇರಲು ಫಲವೃಕ್ಷದಂತೆ ನ ಹರಡಿದೆ. ಈ 2019ರಲ್ಲಿ ಮೊದಲನೇ ತಿಂಗಳಿನಲ್ಲಿ ಈ ಪ್ರಭಾತನ ಕೂಟದಲ್ಲಿ ಬಂದಂತಹ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ನಿಮ್ಮನ್ನು ಹರಡಿಸುವನಾಗಿದ್ದಾನೆ. ಆತನು ನಿಮ್ಮನ್ನು ಫಲ ಕೊಡುವ ಹಾಗೆ ಮಾಡುವನಾಗಿದ್ದಾನೆ. ಇಲ್ಲಿ ಬಂದಂತಹ ಉದ್ದೇಶವನ್ನು ನೆರವೇರಿಸುವ ದೇವರಿಗೆ ಚೆನ್ನಾಗಿ ಕೈಗಳು ತಟ್ಟಿ ಸ್ತೋತ್ರ ಮಾಡಿ. ಓ ರಗದಲ ಕಣ್ಣೀರಲ್ಲಿ ಇರುವಾಗ ಕತ್ತಲೆಯು ಕವಿದಾಗ ಕಣ್ಣೀರಲ್ಲಿ ಇರುವಾಗ ಕತ್ತಲೆಯು ಕವಿದಾಗ ಬೆಳಕಾದೆ 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 ನನ್ನ ಬಾಳಿಗೆ ನೀ ಬೆಳಕಾದೆ 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 ನನ್ನ ಬಾಳಿಗೆ ಬೆಳಕಾದೆ ಯೇಸು ನನ್ನಲ್ಲಿ ಇರಲು ಯೇಸು ನನ್ನಲ್ಲಿ ಇರಲು ನನ್ನ ಗುಡಾರ ವಿಸ್ತಾರವಾಯಿತು ಯೇಸು ನನ್ನಲ್ಲಿ ಇರಲು ಯೇಸು ನನ್ನಲ್ಲಿ ಇರಲು ಫಲವೃಕ್ಷದಂತೆ ನ ಹರಡಿದೆ ಯೇಸು ನನ್ನಲ್ಲಿ ಇರಲು ಯೇಸು ನನ್ನಲ್ಲಿ ಇರಲು ನನ್ನ ಗುಡಾರ ವಿಸ್ತಾರವಾಯಿತು ಯೇಸು ನನ್ನಲ್ಲಿ ಇರಲು ಯೇಸು ನನ್ನಲ್ಲಿ ಇರಲು ಫಲವೃಕ್ಷದಂತೆ ನ ಹರಡಿದೆ. ಸ್ತೋತ್ರ ರಾಜ, ಮಹಿಮೆ ಕರ್ತನೆ, ಸರ್ವಶಕ್ತನೇ, ನಿನಗೆ ಮಾತ್ರ ಮಹಿಮೆ ಸ್ವಾಮಿ. ಮತ್ತೊಂದು ರಾಗವನ್ನು ಹಾಗೆ ನಿಂತಿರುವಾಗಲೇ ದೇವರು ನನಗೆ ಆಶ್ರಯ ದುರ್ಗ ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಯಾಕೆಂದರೆ ಆತನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹೋಲಿ ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಯಾವಾಗಲೂ ನಮಗಾಗಿ ಯಾವಾಗಲೂ ನಮಗಾಗಿ ಸಿದ್ಧವಾಗಿರುವ ದೇವರು, ಸಹಾಯವನ್ನು ಮಾಡುವ ದೇವರು. ನಾನೇ ನಿನ್ನ ಸಹಾಯಕನು ಎಂಬುದಾಗಿ ವಾಗ್ದಾನ ಮಾಡಿದ ಆತನಿಗೆ ಚೆನ್ನಾಗಿ ಕೈಗಳು ತಟ್ಟಿ ಸ್ತೋತ್ರ ಮಾಡೋಣ. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆ
ದಾಹವ ತಣಿಸುವನು, ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ಶಕ್ತವಾಗಿ, ಸಂತೋಷವಾಗಿ, ಉತ್ಸಾಹವಾಗಿ ದೇವರನ್ನು ಆರಾಧನೆ ಮಾಡಕ್ಕಾಗುತ್ತಾ? ಸೋತು ಹೋಗದೆ ಆತನನ್ನು ಆರಾಧಿಸುವರ ಮೇಲೆ ಪವಿತ್ರಾತ್ಮನ ಬಿರುಗಾಳಿ ಬೀಸುವಂತದಾಗಿದೆ. ಓ ಜೀಸಸ್, ವೈರಿಗಳ ಎದುರಲ್ಲಿ ಔತಣ ಪಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳ ಎದುರಲ್ಲಿ ಔತಣ ಪಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ ಶುಭವ ನೀಡುವನು, ಜೀವಮಾನವೆಲ್ಲ ಶುಭವ ನೀಡುವನು. ಕೃಪೆಯ ತೋರುವನು, ಕೃಪೆಯ ತೋರುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ನನ್ನ ಪ್ರೀತಿಯ ಯೌವನಸ್ಥನೇ, ನಿನ್ನ ಜೀವಿತದಲ್ಲಿ ಕಾಡುತ್ತಿರುವಂತಹ ಎಲ್ಲ ಭಯಗಳು, ಶತ್ರುವಿನ ಹೋರಾಟಗಳು ಎಲ್ಲವೂ ನಿನ್ನನ್ನು ಬಿಟ್ಟು ಈ ಬೆಳಗಿನ ಜಾವದಲ್ಲಿ ಹೋಗ್ತಾ ಇರುವುದಕ್ಕಾಗಿ ಸ್ತೋತ್ರ ಮಾಡಕ್ಕಾಗುತ್ತಾ? ಜಯದ ಜೀವನ, ಆಶ್ರಯ ದುರ್ಗವು ನಮ್ಮ ಜೊತೆಯಲ್ಲಿ ಇರುವಾಗ ಆತನು ನಮ್ಮ ಬಾಳಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೋಡಿಸುವನು, ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೋಡಿಸುವನು, ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ. ಅತಿಗೆ ಬರುವಂತೆ ಯೌವನ ಬರಮಾಡುವ, ಅತಿಗೆ ಬರುವಂತೆ ಯೌವನ ಬರಮಾಡುವ, ಯೌವನ ಬರಮಾಡುವ, ಯೌವನ ಬರಮಾಡುವ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ,
ಹಾಡನ್ನು ಹಾಡುತ್ತಿರುವ ನಿಮ್ಮೆಲ್ಲರ ಬಾಯಿಗಳಲ್ಲಿ ಈ ಭಯವಿಲ್ಲ ಎಂಬ ಪದವನ್ನು ಹಾಡುವಾಗ ನಿನ್ನ ಕನಸಿನಲ್ಲಿ ಕಾಡುತ್ತಿರುವಂತಹ ಎಲ್ಲ ಕೆಟ್ಟ ಕನಸುಗಳಿಂದ, ನಿನ್ನ ಜೀವಿತದಲ್ಲಿ ಅಯ್ಯೋ ನಾನು ಸ್ವಲ್ಪ ದಿನ ಮಾತ್ರ ಬದುಕಿದ್ದೇನೇನೋ ಎಂಬ ಭಯ ಈಗಲೇ ನಿನ್ನನ್ನು ಬಿಟ್ಟು ಹೋಗ್ತಾ ಇದೆ. ಅಯ್ಯೋ ಯಾಕೆ ನನ್ನ ಪರಿಸ್ಥಿತಿ ಈ ರೀತಿ ಆಯಿತು ಎಂಬುದಾಗಿ ಭಯ ಪಡುತ್ತಿರುವಂತಹ ಸಹೋದರ ಸಹೋದರಿ, ನಿನ್ನನ್ನು ಬಿಟ್ಟು ಈ ಬೆಳಗಿನ ಜಾವದಲ್ಲಿ ಭಯ ಹೋಗ್ತಾ ಇದೆ. ನನ್ನ ಸ್ವರವನ್ನು ಕೇಳುತ್ತಿರುವಂತಹ ದೇವ ಜನರೇ, ಇದು ದೇವರ ಸ್ವರವಾಗಿ ಅದು ಮಾರ್ಪಡ್ತಾ ಇದೆ. ನಿನ್ನ ಕುಟುಂಬದಲ್ಲಿ ಕಾಡುತ್ತಿರುವಂತಹ ಆ ಭಯದ ಆತ್ಮ ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಬಿಟ್ಟು, ನಿನ್ನ ಮನೆಯನ್ನು ಬಿಟ್ಟು, ನಿನ್ನ ಕುಟುಂಬವನ್ನು ಬಿಟ್ಟು ಎಲ್ಲವೂ ಹೋಗುತ್ತಿದೆ. ಓ ರಗದರ ಬರ್ರಿ ಕಾಲ ಭಾಷೆಗೆ ದೇವೇರಿಗಲ ಬರ ರಿಗಲ ಮಾರೋ ಗೋದೇರಿಲ ಶಗದಾರ ರಿಗದಲ ರಿಗಲ ಶಿಗದರ ರೋಗೋದೇರೆ ಶಿಗರಲ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಮನುಷ್ಯನ ಭಯ, ನಿನ್ನ ಜೀವಿತದಲ್ಲಿರುವಂತಹ ಶತ್ರುವಿನ ಭಯ, ನಿನ್ನನ್ನು ಬೀಳಿಸುವುದಕ್ಕೆ ಹೊಂಚು ಹಾಕುತ್ತಿರುವಂತಹ ಎಲ್ಲ ವ್ಯಕ್ತಿಗಳ ಭಯ ನಿನ್ನನ್ನು ಬಿಟ್ಟು ಈ ಬೆಳಗಿನ ಜಾವದಲ್ಲಿ ಅದು ಹೊರಗಡೆ ಹೋಗ್ತಾ ಇದೆ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಎಲ್ಲ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ನಿನ್ನಲ್ಲಿರುವ ಭಯ ಅದು ಬಿಟ್ಟೋಗಿದ್ದಕ್ಕಾಗಿ ಸ್ತೋತ್ರ ಮಾಡಿ. ದೇವರಿಗಾಗಿ ಒಂದು ಒಳ್ಳೆಯ ಸೈನಿಕವಾಗಿ ನಿನ್ನನ್ನು ಸಿದ್ಧ ಮಾಡುವುದಕ್ಕಾಗಿ ದೇವರು ಈ ಸ್ಥಳದಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಈ 6ನೇ ದಿನದ ಮೊದಲನೇ ಸೆಕ್ಷನ್ ಅಲ್ಲಿ ದೇವರು ನಿನ್ನನ್ನು ನೇರವಾಗಿ ಮಾತನಾಡೋದು. ನಿನ್ನಲ್ಲಿರುವಂತಹ ಆತ್ಮವು ಅದು ಹೇಳಿತನದಲ್ಲ, ಅದು ಧೈರ್ಯದ ಆತ್ಮವಾಗಿದೆ. ಎದ್ದೇಳು, ದೇವರಿಗಾಗಿ ಎದ್ದೇಳು. ದೇವರ ಬೆಳಕು, ಯೆಹೋವನ ಬೆಳಕು ನಿನ್ನ ಮೇಲೆ ಉದಯಿಸಿದೆ. ಚೆನ್ನಾಗಿ ಕೈಗಳು ತಟ್ಟಿ ಬಾಯಿಗಳು ತೆರೆಸಿ ಸ್ತೋತ್ರ ಮಾಡಿ ನೋಡೋಣ. ಊರಗದ ಬರಬರಿಗದ ಬರಗಲ ಶಗದರಲಬ. ಹಾಲೆಲೂಯಾ. ಇರೋ ಸ್ಥಳದಲ್ಲಿ ಎಲ್ಲರೂ ಕುತ್ಕೊಳ್ಳೋಣ. ಇನ್ನು ಸ್ವಲ್ಪ ಸಮಯ ಆರಾಧನೆ ಮಾಡಕ್ ಹೋಗ್ತಾ ಇದ್ದೇವೆ. ನಂಬಿಕೆ ಹೆಜ್ಜೆ ಹಾಡಿನ ಪುಸ್ತಕದಲ್ಲಿರುವಂತ ಮತ್ತೊಂದು ಹಾಡನ್ನು ನಾವು ಹಾಡಕ್ ಹೋಗ್ತಾ ಇದ್ದೀವಿ. ಹಾಡಿನ ಸಂಖ್ಯೆ 79ನೇ ಹಾಡು. ನನ್ನ ಜೀವಿತದಲ್ಲಿ ನನ್ನ ಮನಸ್ಸು ಕೆಲವು ಸೇವೆಯ ಪರಿಸ್ಥಿತಿಗಳಲ್ಲಿ ಮುರಿದು ಹೋದಾಗ, ನನ್ನ ಕುಟುಂಬದ ಜೀವನದಲ್ಲಿ ಒಂದು ದಿನ ಬಹಳ ವೇದನೆಯ ಕಾಲಗಳು ಬಂದಾಗ, ಪ್ರಿಯರೇ, ನನ್ನ ಮಿಸಸ್ಸು ಪ್ರೆಗ್ನೆಂಟ್ ಇರುವಾಗ ನಮಗೆ ಗೊತ್ತೇ ಆಗಿಲ್ಲ ಹೊಟ್ಟೆಯಲ್ಲಿ ಗಡ್ಡೆ ಇದೆ ಎಂಬುದಾಗಿ, ಹರ್ನಿಯಾ ಇದೆ ಅಂತ ಗೊತ್ತಾಗಿಲ್ಲ. ಆದರೆ ಡೆಲಿವರಿ ಆದ ಸ್ವಲ್ಪ ದಿನಗಳು, 1 ತಿಂಗಳು ಆದ ಮೇಲೆ ತುಂಬ ಹೊಟ್ಟೆ ನೋವು ಬರುತ್ತಿರುವಾಗ ಅವರಿಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ತುಂಬ ಅಳ್ತಾ ಇದ್ದಾರೆ. ಅವ್ರಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಏನು ಮಾಡ್ಬೇಕಂತ. ಹೊಟ್ಟೆಗೆ ಬಟ್ಟೆ ಕಟ್ತಾರಲ್ಲ, ಆ ಸಮಯದಲ್ಲಿ ಬಟ್ಟೆ ಕಟ್ಟಿರೋದ್ರಿಂದ ಏನೋ ನೋವಾಗ್ತಾ ಇದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆದರೆ ಹೊಟ್ಟೆಯಲ್ಲಿ ಅದು ಹರ್ನಿಯಾ ಇದೆ. ಜೀಸಸ್. ನಾನು ಸೇವೆಗೆ ಹೊರಗಡೆ ಹೋಗಿದ್ದೆ. ಅವರ ಬಳಿಯಲ್ಲಿ ಯಾರು ಇಲ್ಲ. ಅವರೊಬ್ಬರೇ ಹೊಟ್ಟೆನ ಹಿಡ್ಕೊಂಡು
ಅಳ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಆದರೆ ಅವ್ರು ಫೋನ್ ಮಾಡುವಾಗ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅಂದಿದ್ದೀನಿ ಅಷ್ಟೇ. ಆದರೆ ಅವರ ಕಷ್ಟ ಅವರಿಗೆ ಗೊತ್ತಾಗಿದೆ. ಆ ಸಮಯದಲ್ಲಿ ನನಗೆ ಬಹಳ ವೇದನೆ ಆಯಿತು. ವೇದನೆ ಆದ ಮೇಲೆ ಸರಿ ನಾನು ಮತ್ತೆ ತಿರುಗಿ ಹೋಗಿ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿದಾಗ ಅವ್ರು ಹೇಳಿದರು, ನಿಮ್ಮ ಮಗು ಹುಟ್ಟಿರೋದೇ ಅದು ಅದ್ಭುತ. ಯಾಕೆಂದರೆ ಹರ್ನಿಯ ಇದ್ದು ಕೂಡ ನೀವು ಎಷ್ಟೋ ಬಾರಿ ನೀವು ಆಸ್ಪತ್ರೆಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಅದು ಕಂಡಿಲ್ಲ, ಡಿಲಿವರಿ ಆದಮೇಲೆ ಕಂಡಿದೆ. ಅಂದರೆ ನಿಮ್ಮ ದೇವರು ದೊಡ್ಡ ದೇವರಾಗಿದ್ದಾನೆ ಎಂಬುದಾಗಿ ಅವರು ಹೇಳಿದರು. ಆವಾಗ ನನಗೆ ಬಹಳ ಆಶ್ಚರ್ಯವಾಯಿತು. ಆದರೆ ಆಪ್ರೇಷನ್ ಮಾಡಿಸ್ಬೇಕಂದ್ರೆ ತಕ್ಷಣ ಏನು ಮಾಡಬೇಕು, ಅದಕ್ಕೆ ಬೇಕಾಗಿರುವಂಥ ಹಣಕಾಸು ಹೇಗೆ ತೆಗೆದುಕೊಂಡು ಬರಬೇಕು ಅನ್ನೋದು ಗೊತ್ತಾಗಲಿಲ್ಲ. ಆದರೆ ದೇವರು ಮುರಿದಂಥ ಮನಸ್ಸುಗಳನ್ನು ಕಟ್ಟುವ ದೇವರು ನಮ್ಮ ದೇವರಾಗಿ, ಒಡೆದು ಹೋದ ಹೃದಯಗಳನ್ನು ಕಟ್ಟುವ ದೇವರು ನಮ್ಮ ದೇವರಾಗಿ. ಆವಾಗಲೇ ನಾನು ಹೇಳಿದ್ದು ಒಂದು ಲೈನ್, ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವನ ಇಲ್ಲ. ದೇವ, ನಿನ್ನನ್ನೇ ನಾನು ಹೊಗಳುತ್ತೇನೆ, ನಿನಗಾಗಿಯೇ ನಾನು ಬದುಕುತ್ತೇನೆ, ನೀನು ನನ್ನ ಸಹಾಯಕನಾಗಿದ್ದೀಯ. ಈಗ ಹಾಡಿದ್ವಲ್ಲ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಸೇವಕನ ಜೀವಿತದಲ್ಲಿ ಎಷ್ಟೋ ಪಾಡುಗಳು ಹೇಳ್ಕೊಳ್ಳೋಕ್ಕಾಗಲ್ಲ, ಆದರೆ ದೇವರು ಇರುವಾಗ ನಮಗಾಗಿ ಎಲ್ಲವನ್ನು ಸಿದ್ಧ ಮಾಡಿರುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಲಾರ್ಡ್. ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲಯ್ಯ. ದೇವಾ, ದೇವಾ, ಯೇಸುದೇವಾ, ಕರುಣಿಸು, ಕರುಣಿಸು, ನನ್ನನ್ನು ಕರುಣಿಸು. ಮುರಿದ ಮನಸ್ಸಿಗೆ ದೇವಾ, ನೀ ತಾನೇ ನೆರವಾಗುವೆ. ಕುಗ್ಗಿದವರನ್ನು ದೇವಾ, ನೀ ತಾನೇ ಉದ್ಧಾರ ಮಾಡುವೆ. ಕೈಗಳು ಮೇಲೆತ್ತಿ ದೇವರನ್ನು ನೋಡಿ ಹೇಳಕ್ಕಾಗುತ್ತಾ? ಹೋಸನ್ನ, ಹೋಸನ್ನ, ದಾವೀದ ಕುಮಾರನೇ. ನನ್ನೊಂದಿಗೆ ಹಾಡ್ತೀರಾ? ಹೋಸನ್ನ, ಹೋಸನ್ನ, ದಾವೀದ ಕುಮಾರನೇ. ಆ ದಾವೀದ ಕುಮಾರನಿಗೆ ಕೈಗಳು ತಟ್ಟಿ ಸ್ತೋತ್ರ ಮಾಡೋಣ. ಕರುಣೆ ಉಳ್ಳ ದೇವರು, ಜಯವುಳ್ಳ ದೇವರು, ಬಿಡುಗಡೆಯ ನಾಯಕನು. ಚಪ್ಪಾಳೆ. ದೇವಾ,
ಮೊರೆ ಕೇಳುವೆ. ಕಷ್ಟದಲ್ಲಿ ಮೊರೆ ಇಟ್ಟಾಗ ನೀ ಬಂದು ನನ್ನ ವಿಮೋಚಿಸಿದೆ. ಪ್ರಸನ್ನ ಮುಖದಿ ನೋಡಿ ನನ್ನ ಬಾಧೆಗಳ ಬಿಡಿಸಿದೆ. ಪ್ರಸನ್ನ ಮುಖದಿ ನೋಡಿ ನನ್ನ ಬಾಧೆಗಳ ಬಿಡಿಸಿದೆ. ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲಯ್ಯ. ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲಯ್ಯ. ಹೋರಿ ಹೋರಿ యేసయ్య. ಶಗದರಲ ಮನೋದಿರ ವಶಕೋದರಲ ಬರಿಗದರಲ ಬರಿಕದರಲ ಬಾ ರೋಗೋದಿರಲ ಶೆಕೋದಿರಲ. ಕನಿಕರವು ದಯೆಯುಳ್ಳ ದೇವರೇ, ದೀರ್ಘಶಾಂತನೇ ನನ್ನನ್ನು ಕರುಣಿಸಿದೆ. ಕನಿಕರವು ದಯೆಯುಳ್ಳ ದೇವರೇ, ದೀರ್ಘಶಾಂತನೇ ನನ್ನನ್ನು ಕರುಣಿಸಿದೆ. ಮಹೋನ್ನತನೇ ಮಹತ್ಕಾರ್ಯಗಳ ನನ್ನ ಬಾಳಲಿ ನೀ ಮಾಡಿದೆ. ಮಹೋನ್ನತನೇ ಮಹತ್ಕಾರ್ಯಗಳ ನನ್ನ ಬಾಳಲಿ ನೀ ಮಾಡಿದೆ. ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲಯ್ಯ. ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲಯ್ಯ. ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲಯ್ಯ. ಸರ್ವಶಕ್ತನಾದ ದೇವರೇ, ಒಂದೊಂದು ಮನೆಯಲ್ಲಿ ನಿನ್ನ ಪ್ರಸನ್ನತೆ ಆವರಿಸಲಿ, ಒಂದೊಂದು ಕುಟುಂಬದಲ್ಲಿ ನಿನ್ನ ಶಕ್ತಿ ಆವರಿಸಲಿ. ಬಂದಂತಹ ಎಲ್ಲ ಮಕ್ಕಳ ಜೀವಿತದಲ್ಲಿ, ಕುಟುಂಬದಲ್ಲಿ, ಅವರ ಕೆಲಸದಲ್ಲಿ ಕರ್ತನೇ ಮುರಿದಂತ ಗಾಯಗಳು ಈ 21 ದಿನಗಳ ಪ್ರವಾದನ ಕೂಟದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ ಸ್ವಾಮಿ. ಶಕೋತೋರೆ ಓರಿಗದರ ನಿನ್ನ ಸೇವೆಗೆ ನನ್ನ ಕರೆದು ನಿನ್ನ ಸ್ತುತಿಸುವ ಸ್ವರ ನೀಡಿದೆ. ನಿನ್ನ ಸೇವೆಗೆ ನನ್ನ ಕರೆದು ನಿನ್ನ ಸ್ತುತಿಸುವ ಸ್ವರ ನೀಡಿದೆ. ಪರಿಪೂರ್ಣನೆ ನಿನ್ನನ್ನು ನಾ ಸ್ವರವೆತ್ತಿ ನಾ ಕೀರ್ತಿಸುವೆ. ಪರಿಪೂರ್ಣನೆ ನಿನ್ನನ್ನು ನಾ ಸ್ವರವೆತ್ತಿ ನಾ ಕೀರ್ತಿಸುವೆ. ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲಯ್ಯ. ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲಯ್ಯ. ಎರಡು ಕೈಗಳ ಮೇಲೆ ತಿತ್ತ ಈ ಮಾತನ್ನು ಹಾಡಕ್ಕಾಗುತ್ತಾ? ನೀನಿಲ್ಲದೆ
ದಾವಿದ ಕುಮಾರನೇ, ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲಯ್ಯ. ಕೂತಿರುವ ಜಾಗದಲ್ಲಿ ಸರ್ವಶಕ್ತನ ಕಡೆಗೆ ಕಣ್ಣೆತ್ತುತ್ತ, ಸರ್ವಶಕ್ತನ ಕಡೆಗೆ ಕೈಗಳ ಮೇಲೆತ್ತುತ್ತ, ಹೃದಯವನ್ನು ಮೇಲೆತ್ತಿ ಹೃದಯಾಂತರಳದಿಂದ ಈ ಮಾತನ್ನು ಹೇಳಕ್ಕಾಗುತ್ತೆ. ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲ. ಶಬ್ದ ಪರಲೋಕದ ಕಡೆಗೆ ತಲುಪಡಲಿ. ನೀನಿಲ್ಲದೆ ಬದುಕಿಲ್ಲ ದೇವರೇ, ನೀನಿಲ್ಲದೆ ಈ ಜೀವವಿಲ್ಲ ದೇವಾ, ದೇವಾ ಯೇಸುದೇವ, ಕರುಣಿಸು ಕರುಣಿಸು ನನ್ನನ್ನು ಕರುಣಿಸು. ಶಕ್ತನೇ ಶಕ್ತನೇ, ಸ್ತೋತ್ರ ಮಾಡಿ, ಬಾಯಿಗಳು ತೆರೆದು ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಕರುಣಾಮಯನು ನಮ್ಮ ಮಧ್ಯದಲ್ಲಿದ್ದಾನೆ, ಅದ್ಭುತ ಸ್ವರೂಪನು ನಮ್ಮ ಮಧ್ಯದಲ್ಲಿದ್ದಾನೆ, ಬಿಡುಗಡೆ ನಾಯಕನು ನಮ್ಮ ಮಧ್ಯದಲ್ಲಿದ್ದಾನೆ. ಚಲಿಸುವ ಪವಿತ್ರಾತ್ಮನಿಗೆ ಚೆನ್ನಾಗಿ ಕೈಗಳು ತೊಟ್ಟಿ ಸ್ತೋತ್ರ ಮಾಡಕ್ಕಾಗುತ್ತಾ? ಹೋಲಿ ಹೋಲಿ, ರಕದಲ ಬಶಕದಲ ರನಮ ಬಬಬಬಬರಿಗದನ. ನಿನ್ನ ಸೇವೆಗೆ ನನ್ನ ಕರೆದು ನಿನ್ನ ಸ್ತುತಿಸುವ ಸ್ವರ ನೀಡಿದೆ. ನಿನ್ನ ಸೇವೆಗೆ ನನ್ನ ಕರೆದು ನಿನ್ನ ಸ್ತುತಿಸುವ ಸ್ವರ ನೀಡಿದೆ. ಪರಿಪೂರ್ಣನೆ ನಿನ್ನನ್ನು ನಾ ಸ್ವರವೆತ್ತಿ ನಾ ಕೀರ್ತಿಸುವೆ. ಆತನ ಹಾಗೆ ಯಾರು ಪರಿಪೂರ್ಣರು ಇಲ್ಲ. ಸರ್ವಶಕ್ತನಾದ ಯೇಸುವೆ ನಮಗೆ ಪರಿಪೂರ್ಣನಾಗಿರುವ ದೇವರಾಗಿದ್ದಾನೆ. ಇರುವ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳುತ್ತಾ ಆರಾಧನೆಗೆ ಹೋಗೋಣ. ಪರಿಪೂರ್ಣನೇ ನಿನ್ನನ್ನು ನಾ ಸ್ವರವೆತ್ತಿ ನಾ ಕೀರ್ತಿಸುವೆ. ಬಾಯಿಗಳು ತೆರೆದು ಹೇಳಕ್ಕಾಗುತ್ತೆ. ಪರಿಪೂರ್ಣನೇ ನಿನ್ನನ್ನು ಸ್ವರವೆತ್ತಿ ನಾ ಕೀರ್ತಿಸುವೆ. ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲಯ್ಯ, ನೀನಿಲ್ಲದೆ ಬದುಕಿಲ್ಲಯ್ಯ, ನೀನಿಲ್ಲದೆ ಈ ಜೀವವಿಲ್ಲಯ್ಯ. ಹಲ್ಲೆಲೂಯಾ. ದೇವರ ಬಲವಾದ ಶಕ್ತಿ ನಮ್ಮ ಮಧ್ಯದಲ್ಲಿದೆ. ದೇವರು ನಮ್ಮನ್ನು ಸುಮ್ಮನೆ ಕರ್ಕೊಂಡು ಬಂದಿಲ್ಲ ಪ್ರಿಯರೇ. ಆತನಿಗಾಗಿ ಓಡುವಾಗ ನಿನ್ನ ಓಟದಲ್ಲಿ, ನಿನ್ನ ನೆರಳಿನಲ್ಲಿಯೇ, ನಿನ್ನ ಮಾತಿನಲ್ಲಿಯೇ ಗುಣವಾಗುವಂತ ಶಕ್ತಿಯನ್ನು ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಈ ಸ್ಥಳದಲ್ಲಿ ಕರೆದುಕೊಂಡು. ಹಲ್ಲೆಲೂಯಾ. ಬರ್ತಾ ಇಲ್ಲ ರಾಗ. ಹಲ್ಲೆಲೂಯಾ. ಇನ್ನೂ ಜೋರಾಗಿ ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳಿ, ಸಂತೋಷವಾಗಿ ರಾಗವನ್ನು ಹಾಡಿರಿ, ಕೈ ತಟ್ಟಿ ಹಾಡಿರಿ, ಪರಿಶುದ್ಧನನ್ನು ಹಾಡಿರಿ,
ದೇವರಿಗಾಗಿ ನಾವು ಸರ್ವಶಕ್ತನನ್ನು ಆರಾಧಿಸೋಣ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಹಾಡನ್ನು, ಯೇಸುವೆ ಪುನರುತ್ಥಾನವು, ಯೇಸುವೆ ಜೀವವು, ಯೇಸುವನ್ನು ನಂಬುವರು ಸತ್ತರು ಬದುಕಿರುವವರಾಗಿದ್ದಾರೆ. ಹಾಲೆಲೂಯ. ಆರಾಧನೆಯಲ್ಲಿ ಜಯ ಘೋಷ ಮಾಡೋಣ, ಸಂತೋಷವಾಗಿ ಹಾಡೋಣ. ಕೈಗಳು ತಟ್ಟುತ್ತಿರುವಾಗಲೇ ನಿನ್ನ ನರನಾಡಿಗಳಲ್ಲಿ ಬಿಡುಗಡೆ ಆಗಲಿ, ಅಭಿಷೇಕವು ಹರಡಲ್ಪಡಲಿ. ಹೋರಾಗದ ಯೇಸುವೆ ಪುನರುತ್ಥಾನವು, ಯೇಸುವೆ ಜೀವವು, ಯೇಸುವ ನಂಬುವವರು ಸತ್ತರು ಬದುಕುವರು. ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿದ ಯೇಸು ರಾಜನ್ನ. ನನ್ನೊಂದಿಗೆ ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿದ ಯೇಸು ರಾಜನ್ನ. ಚಪ್ಪಾಳೆ. Thank you, Lord. ಯೇಸುವೆ ಪುನರುತ್ಥಾನವು, ಯೇಸುವೆ ಜೀವವು, ಯೇಸುವ ನಂಬುವವರು ಸತ್ತರು ಬದುಕುವರು. ಯೇಸುವೆ ಪುನರುತ್ಥಾನವು, ಯೇಸುವೆ ಜೀವವು, ಯೇಸುವ ನಂಬುವವರು ಸತ್ತರು ಬದುಕುವರು. ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿದ ಯೇಸು ರಾಜನ್ನ.
ರಕ್ತವು ಸುರಿಯಿತು, ತೆರೆಯು ಹರಿಯಿತು, ಸಮಾಧಿ ತೆರೆಯಿತು, ವಾಕ್ಯವು ನೆರವೇರಿತು, ಸಮಾಧಿ ತೆರೆಯಿತು, ವಾಕ್ಯವು ನೆರವೇರಿತು. ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿದ ಯೇಸು ರಾಜನ. ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿದ ಯೇಸು ರಾಜನ. ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿ. ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿದ ಯೇಸು ರಾಜನ. ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿದ ಯೇಸು ರಾಜನ. ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿದ ಯೇಸು ರಾಜನ. ಆರಾಧನೆಯಲ್ಲಿ ಜಯ, ಆರಾಧನೆಯಲ್ಲಿ ಬಲ, ಆರಾಧನೆಯಲ್ಲಿ ಬಿಡುಗಡೆ. ಪಾತಾಳವೇ ಓ ನಡುಗುವಂತದಾಗಿದೆ. ಕೈಗಳ ತಟ್ಟುತ್ತಾ ಅನ್ಯ ಭಾಷೆಯಲ್ಲಿ ಸ್ತುತಿಸಿ ಸ್ತುತಿ ನಿಂತಿರುವ ಸ್ಥಳದಲ್ಲಿ ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿದ ಯೇಸು ರಾಜನ. ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿದ ಯೇಸು ರಾಜನ. ಆರಾಧಿಸೋಣ, ಜಯ ಘೋಷ ಮಾಡೋಣ, ಮರಣವ ಜಯಿಸಿದ ಯೇಸು. ದೇವರೊಂದಿಗೆ ಮಾತನಾಡಿ, ಕರ್ತನೇ, ನಿನ್ನೆಯ ದಿನದಲ್ಲಿ ಹಂತ ಹಂತವಾಗಿ ನಮ್ಮ ಜೊತೆ ಮಾತನಾಡಿ, ಪವಿತ್ರಾತ್ಮನೇ, ಈ 6ನೇ ದಿನದ ಮೊದಲನೇ ಸೆಕ್ಷನಲ್ಲಿ ನಿನ್ನನ್ನು, ನನ್ನ ಆತ್ಮ, ಪ್ರಾಣ, ಶರೀರ ನಿನ್ನಗಾಗಿ ಬಿಟ್ಕೊಡ್ತಾ ಇದ್ದೀನಿ. ನಮ್ಮೊಂದಿಗೆ ಮಾತನಾಡಿ. ಮಾಡಿ ಸ್ತೋತ್ರ ಮಾಡಿ, ಎಲ್ಲರೂ ಸ್ತೋತ್ರ ಮಾಡಿ. ಯಾರು ಕಣ್ಣು ತೆರಿಬೇಡ್ರಿ, ಪವಿತ್ರಾತ್ಮನಿಗೆ ಬಿಟ್ಕೊಡಿ. ನನ್ನ ಸಹಾಯಕನು ನೀನಯ್ಯ, ನನ್ನ ಸಂತೈಸುವ ಆತ್ಮನು ನೀನಯ್ಯ, ನನ್ನ ಸಹಾಯಕನು ನೀನಯ್ಯ, ನನ್ನ ಸಂತೈಸುವ ಆತ್ಮನು ನೀನಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ ಚಲಿಸು ನೀ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ ಆವರಿಸು. ನನ್ನ
ನನ್ನ ಮೇಲೆ ಎತ್ತುವ ಆತ್ಮನು ನೀನಯ್ಯ, ನನ್ನ ಪಕ್ಷವಿರುವ ಆತ್ಮನು ನೀನಯ್ಯ, ನನ್ನ ಮೇಲೆ ಎತ್ತುವ ಆತ್ಮನು ನೀನಯ್ಯ, ನನ್ನ ಪಕ್ಷವಿರುವ ಆತ್ಮನು ನೀನಯ್ಯ. ಪವಿತ್ರಾತ್ಮನೇ 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 ಚಲಿಸು, ಪವಿತ್ರಾತ್ಮನೇ 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 ಸ್ಪರ್ಶಿಸು ನೀ. ಪವಿತ್ರಾತ್ಮನೇ 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 ಆವರಿಸು, ಪವಿತ್ರಾತ್ಮನೇ 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 ಸ್ಪರ್ಶಿಸು ನೀ. ಆರಾಧನೆ 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 ಆರಾಧನೆ. ನಿನ್ನ ಬಿಟ್ಟು ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಮರೆತು ಬಾಳಲು ಆಗುವುದೇ ಇಲ್ಲ, ನಿನ್ನ ಬಿಟ್ಟು ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಮರೆತು ಬಾಳಲು ಆಗುವುದೇ ಇಲ್ಲ. ನಿನ್ನ ಬಿಟ್ಟು ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಮರೆತು ಬಾಳಲು ಆಗುವುದೇ ಇಲ್ಲ, ನಿನ್ನ ಅಗಲಿ ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಅಗಲಿದರೆ ಬಾಳೆ ಇಲ್ಲ, ನಿನ್ನ ಅಗಲಿ ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಅಗಲಿದರೆ ಬಾಳೆ ಇಲ್ಲ. ನೀನಿಲ್ಲದ ಬಾಳು ನನಗೆ ಬೇಡ ಅಯ್ಯ, ನೀನಿರುವ ಬಾಳು ನನಗೆ ಸಾಕಯ್ಯ. ಹೇಳಕ್ಕಾಗುತ್ತಾ? ನೀನಿಲ್ಲದ ಬಾಳು ನನಗೆ ಬೇಡ ಅಯ್ಯ, ನೀನಿರುವ ಬಾಳು ನನಗೆ ಸಾಕಯ್ಯ. ನಿನ್ನ ಬಿಟ್ಟು ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಮರೆತು ಬಾಳಲು ಆಗುವುದೇ ಇಲ್ಲ. ದೇವರ ಕಡೆಗೆ ಕೈಗಳ ಮೇಲೆತ್ತಿ ತೀರ್ಮಾನ ಮಾಡಿಕೊಳ್ಳಕ್ಕಾಗುತ್ತೆ. ನಿನ್ನ ಬಿಟ್ಟು ಬಾಳಲು ಸಾಧ್ಯವೇ ಇಲ್ಲ, ನಿನ್ನ ಮರೆತು ಬಾಳಲು ಆಗುವುದೇ ಇಲ್ಲ. ನಿಮ್ಮ ಸ್ವರ ಎತ್ತಲ್ಪಡಲಿ. ನಿನ್ನ ಬಿಟ್ಟು ಬಾಳಲು ಸಾಧ್ಯವೇ, ನಿನ್ನ ಮರೆತು ಬಾಳಲು ಆಗುವುದೇ, ನಿನ್ನ ಅಗಲಿ ಬಾಳಲು ಸಾಧ್ಯವೇ, ನಿನ್ನ ಅಗಲಿದರೆ ಬಾಳೆ. ಹೌದು ಕರ್ತನೆ, ನಮ್ಮನ್ನು ಸ್ವಾಮಿ ನಮ್ಮ ಪವಿತ್ರಾತ್ಮನಿಂದ ಮುದ್ರೆ ಹಾಕಿರಿಸು, ನಮ್ಮ ಬೆಂಕಿಯಿಂದ ತುಂಬಿರಿಸು. ನಿನಗಾಗಿ ಒಂದು ಶ್ರೇಷ್ಠವಾದ ಆಯುಧ ಮಾಡಿ ನಿನ್ನ ಉದ್ದೇಶವನ್ನು ನೆರವೇರಿಸು. ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ. ನಾವು ಸಿದ್ಧವಾಗಿದ್ದೇವೆ, ನಮ್ಮೊಂದಿಗೆ ಮಾತನಾಡಿರಿ ಎಂದು ಯೇಸುವಿನ ನಾಮದಲ್ಲಿ
ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೇನ್. ಆಮೇನ್.